ಆಲಿಸಿರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರಂತ ವಿಶ್ವಣ್ಣನವರಿಗೆ ನಮ್ಮ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಅದರ ಜೊತೆಗೆ ನಮ್ಮ PGS ಹಾಸ್ಪಿಟ್ಲು ಡಾಕ್ಟರ್ ಕೃಷ್ಣಮೂರ್ತಿ ಅವರು ಮತ್ತೆ ನಮ್ಮ ಆರೋಗ್ಯ ಇಲಾಖೆಯ ಗೋಪಾಲ್ಪುರ ಮುಖ್ಯಸ್ಥರಾದಂಥ ನಮ್ಮ ಸಚಿನ್ ಅವರು ಹಾಗೂ ನಮ್ಮ ಸಹಕಾರದ ಇಲಾಖೆಯ ಸಹಕಾರ ಸಂಘದ ಉಪಾಧ್ಯಕ್ಷರಾದ ಮಹೇಶ್ ಅವರೇ ಹಾಗೂ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳು ಎಲ್ರಿಗೂ ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಆಸೀನರಾಗಿದ್ದೀರಾ. ತಮ್ಮೆಲ್ಲರಿಗೂ ಕೂಡ ನಮ್ಮ ಬ್ಯಾಂಕಿನ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಅದರ ಜೊತೆಗೆ ಇವತ್ತು ನಮ್ಮ ಬ್ಯಾಂಕಿನ ವತಿಯಿಂದ ಯಶಸ್ವಿನಿ ಕಾರ್ಡ್ ಬಡವರಿಗೆ ಉಚಿತವಾಗಿ ಆರೋಗ್ಯ ಶಿಬಿರ ಮತ್ತೆ ಆರೋಗ್ಯದ ಸಂಬಂಧಪಟ್ಟಂಗೆ ಏನೇನು ಅನುಕೂಲಗಳು ಬೇಕು ಅದನ್ನ ಕೆಲವೊಂದು ಹಾಸ್ಪಿಟ್ಲುಗಳಲ್ಲಿ ಮೀಸಲಿಟ್ಟಂತ ಹಾಸ್ಪಿಟ್ಲುಗಳಲ್ಲಿ ಅದರ ಪ್ರಯತ್ನ ಪಡ್ಕೊಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೀವಿ. ಅದ್ರ ಜೊತೆಗೆ ನಮ್ಮ ಬ್ಯಾಂಕಿನ ವತಿಯಿಂದ ಇವತ್ತು ಒಂದು ಉಚಿತ ಹೆಲ್ತ್ ಕ್ಯಾಂಪು ಮತ್ತು ಬ್ಲಡ್ ಡೊನೇಷನ್ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಒಂದೇ ವೇದಿಕೆಯಲ್ಲಿ ಇವತ್ತು ಆಯೋಜಿಸಿದ್ದೀವಿ. ಅದರ ಸದುಪಯೋಗ ಪಡ್ಕೊಬೇಕು. ಈಗ ಕೆಲವು ಕೆಲವು ವಯಸ್ಸಾದಂಥವರು BP ಶುಗರ್ ಅಂತವರು ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲ್ಲ, ದೂರ ಟ್ರಾನ್ಸ್ಪೋರ್ಟ್ ಇರ್ಬೋದು, ಮತ್ತೆ ಕರ್ಕೊಂಡು ಹೋಗೋರ ವ್ಯವಸ್ಥೆ ಇಲ್ಲದೆ ಇರ್ಬೋದು. ಅದನ್ನೆಲ್ಲ ನೋಡಿಕೊಂಡು ನಾವು ಬ್ಯಾಂಕಿನಿಂದ ಆದಷ್ಟು ಬೇಗ ಒಂದು ತಿಂಗಳಿಗೆ ಒಂದು ಕ್ಯಾಂಪ್ ಆದ್ರೂ ಹಾಕ್ಬೇಕು ಅಂತ ಹೇಳಿ ತಿಳ್ಕೊಂಡು ಒಂದೊಂದು ಕಾರ್ಯಕ್ರಮ ಆಯೋಜಿಸಿದ್ದೀವಿ. ಅದ್ರ ಜೊತೆಗೆ ನಾವು ಪಂಚಾಯತಿನಲ್ಲಿ ಇದ್ದಾಗ ಪ್ರತಿ ಊರಿಗೆ ನಮ್ಮ BGS ಮತ್ತೆ ಗೋಪಾಲ್ಪುರ ಆರೋಗ್ಯ ಇಲಾಖೆಯಿಂದ ಹಲವು ಅನುಕೂಲಗಳನ್ನು ಕೂಡ ಮಾಡಿಕೊಟ್ಟವರು. ನಾವು ಕೇಳ್ಕೊಂಡಾಗ BGSನವರು ಎಲ್ಲೂ ಇಲ್ಲ ಅಂದಿಲ್ಲ. ಅದ್ರ ಜೊತೆಗೆ ನಮ್ಮ BGSನ ಕೃಷ್ಣಮೂರ್ತಿ ಸರ್ ನನಗೆ ಸುಮಾರು ಒಂದಷ್ಟು ಫೋನ್ಗಳು ಬರ್ತವೆ. ಪಾಪ ಬಡವರು ಅಲ್ಲಿ ಹೋದಾಗ ಹಾಸಿಗೆ ವ್ಯವಸ್ಥೆ ಇರ್ಬೋದು, ಮತ್ತೆ ರೂಮಿನ ವ್ಯವಸ್ಥೆ ಇರ್ಬೋದು, ಮತ್ತೆ ಮೆಡಿಕಲ್ ಮಾಡಿದಾಗ ಸ್ವಲ್ಪ ನೆಗೋಷಿಯೇಷನ್ಸ್ ಎಲ್ಲ ಮಾಡಿಕೊಡಿ ಅಂತ ಕೇಳಿದಾಗ ನನಗೆ ಯಾವತ್ತೂ ಕೂಡ ನಮ್ಮ ಕೃಷ್ಣಮೂರ್ತಿ ಸರ್ ಇಲ್ಲ ಅಂದಿಲ್ಲ. ಒಂದೇ ಒಂದು ರಿಂಗಿ ಫೋನ್ ಎತ್ಕೊಂತಾರೆ, ಆಯ್ತು ಸರ್ ರಮೇಶ್ ಅವರೇ ಮಾಡ್ಕೊಡ್ತೀವಿ ಅಂದವ್ರೆ. ಇದರ ಅನುಕೂಲಗಳು ಸುಮಾರು ಜನಕ್ಕೆ ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಸಿಕ್ಕಿದೆ. ಅದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಕೃಷ್ಣಮೂರ್ತಿ ಸರ್ ನಮಗೆ ಹೆಲ್ಪ್ ಮಾಡಲಿ ಅಂತ ಹೇಳಿ ಸಂದರ್ಭದಲ್ಲಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀವಿ. ಅದ್ರ ಜೊತೆಗೆ ನಮ್ಮ ಗೋಪಾಲ್ಪುರದಲ್ಲಿ ಇವಾಗ ಯುವಕರು ಡಾಕ್ಟರ್ ಕೂಡ ಬಂದವ್ರೆ, ಅವರು ಕೂಡ ಸ್ಪಂದಿಸ್ತಾರೆ, ಕೆಲಸ ಮಾಡ್ತಾವ್ರೆ. ಈಗ ಏನಾದ್ರು ಒಂದು ಕಷ್ಟ ಅಂತ ಅಲ್ಲಿ ಯಾರೋ ಒಬ್ರು ಪೇಷಂಟ್ ಹೋಯ್ತು ಅಂದ್ರೆ ಅಟ್ಲೀಸ್ಟ್ ಪಟ್ ಅಂತ ಫೋನ್ ಎತ್ಕೊಂಡು ಕೆಲಸಗಳನ್ನ ಮಾಡ್ಕೊಡ್ತಾವ್ರೆ. ಅದೇ ರೀತಿಯಲ್ಲಿ ನಮ್ಮ ಪಂಚಾಯತಿನಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ. ಉಚಿತವಾಗಿ ನಿಮ್ಗೆ ಎಲ್ಲಾದ್ರೂ ಏನೇ ತೊಂದರೆ ಇದ್ರೂ ಉಚಿತವಾಗಿ ನಮ್ಮ ಆಂಬ್ಯುಲೆನ್ಸ್ ಕೂಡ ನಿಮ್ಮ ಮನೆ ಬಾಗಿಲಿಗೆ ಕಳ್ಸೋಂಥದ್ದು. ಮತ್ತೆ ಎಲ್ಲೇನಾದ್ರೂ ಆಕ್ಸಿಡೆಂಟ್ ಆದ್ರೆ ಮತ್ತೆ ಡೆಲಿವರಿ ವಿಚಾರಕ್ಕೆ ಬಂದ್ರೆ ಏನೇ ವಿಚಾರಕ್ಕೆ ಬಂದ್ರು ನಮ್ಮ ಪಂಚಾಯತಿಯಿಂದ ಕೂಡ ಅದನ್ನ ನಾವು ಮಾಡ್ತಾ ಬಂದಿದ್ದೀವಿ, ಮುಂದೆನೂ ಮಾಡ್ತೀವಿ. ಅದ್ರ ಜೊತೆಗೆ ಒಂದು ಶವಗಾರ ಪೆಟ್ಟಿಗೆ ಕೂಡ ನಾವು ಪಂಚಾಯತಿಗೆ ತಂದಿಟ್ಟಿದ್ದೀವಿ. ಅದರ ಪ್ರಯೋಜನನೂ ಕೂಡ ತಾವೆಲ್ಲರೂ ಪಡ್ಕೊಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಎಲ್ಲ ಉಚಿತವಾಗಿ, ನಿಮ್ಗೆ ಯಾವ್ದು ಚಾರ್ಜಸ್ ನಾವು ಮಾಡೋದಿಲ್ಲ. ಅದನ್ನೆಲ್ಲ ಸದ್ಬಳಕೆ ಮಾಡ್ಕೊಬೇಕು. ಮತ್ತು ಪಂಚಾಯತಿ ಒಳಗಡೆನೆ ನಾವು ಒಂದು ಹಾಸ್ಪಿಟ್ಲ್ ಮಾಡಿರೋದ್ರಿಂದ ನೀವು ಬೇಸಿಕ್ ಆದಂತ BP ಶುಗರು ಎಮರ್ಜೆನ್ಸಿ ಏನಾದ್ರು ಸಣ್ಣ ಪುಟ್ಟ ತಲೆನೋವು ಇರ್ಬೋದು, ಸಣ್ಣ ಪುಟ್ಟ ಏಟುಗಳಾದ್ರೂ ಕೂಡ ಬಂದ್ರೆ ನಮ್ಮ ಸಿಬ್ಬಂದಿಗಳು ಯಾವಾಗ್ಲೂ ಓಪನ್ ಇರ್ತದೆ, ನಿಮಗೆ ಸಹಕಾರ ಸಂಪೂರ್ಣವಾಗಿ ಮಾಡ್ತಾರೆ. ಎಲ್ಲ ಅನುಕೂಲಗಳನ್ನ ತಾವು ಪಡ್ಕೊಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಜನಪ್ರಿಯವಾದ ಶಾಸಕರಾದಂತ ವಿಶ್ವಣ್ಣನವರು ಬಂದಿರೋದು ನಮ್ಮೆಲ್ಲರಿಗೂ ಖುಷಿ. ನಾವು ಅವ್ರ ಹೆಸರು ಹಾಕಿಬಿಟ್ಟು ಆಮೇಲೆ ಪಾಂಪ್ಲೆಟ್ ಕೊಟ್ವಿ, ಬೈತಾರೆ ಅನ್ಕೊಂಡು ಹೋಗಿದ್ವಿ. ಇಲ್ಲಪ್ಪ ನಾನು ಬರ್ತೀನಿ ನಡಿ, ಯಾವತ್ ಬರ್ಬೇಕು ಅಂದ್ರು. ಅದು ನಮಗೆ ಹೆಮ್ಮೆ, ನಮ್ಮ ಪಂಚಾಯತಿಗೆ ಹೆಮ್ಮೆ. ಅದು ಯಾವತ್ತೇ ಕರೆದ್ರು ಇಲ್ಲ ಅನ್ನಲ್ಲ, ಏನೇ ಕೇಳಿದ್ರು ಇಲ್ಲ ಅನ್ನಲ್ಲ, ಯಾವ ಕೆಲಸ ಕೇಳಿದ್ರು ಇಲ್ಲ ಅನ್ನಲ್ಲ, ಇಷ್ಟ ಆದ್ರೂ ಕೆಲಸ ಮಾಡ್ಕೊಟ್ಟವ್ರೆ. ನಾವು ನಮ್ಮ ವಿಶ್ವಣ್ಣನವರ ಜೊತೆಗೆ ನಾವು ಯಾವಾಗ್ಲೂ ಇರ್ಬೇಕು. ನಮ್ಗೆ ಯಾರು ಕೆಲಸ ಮಾಡ್ಕೊಡ್ತಾರೋ ಅವ್ರ ಜೊತೆ ನಾವು ಅವ್ರಿಗೆ ಸದಾ ಬೆನ್ನೆಲುಬಾಗಿ ಅವ್ರ ಜೊತೆಗೆ ಅವರ ಒಂದು ಏನ್ ಅನುಕೂಲಗಳಾಗಬೇಕು ಅದನ್ನ ಪಡ್ಕೊಬೇಕು. ಅವರಿಗೆ ನಾವ್ ಏನ್ ಅನುಕೂಲಗಳಾಗಬೇಕು ನಾವು ಮಾಡಿಕೊಡ್ಬೇಕು. ಆ ರೀತಿ ನಾವು ಮುಂದುವರಿಯೋಣ. ಹಾಗಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಕ್ಕೆ ನಮ್ಮ ವಿಶ್ವಣ್ಣನವರ ಕಾರಣ. ಹಾಗಾಗಿ ಇವತ್ತು ತಮ್ಮೆಲ್ಲರಿಗೂ ಕೂಡ ನನ್ನ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.